ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ಗಾಡಿ ಜಗ್ದಂಗ ಆತ ತಗೋ ಇಲ್ಲೇನೋ ಆತ್ ನೋಡ್ ಮತ್ತೆ ಹೋಗ್ಬೇಕಾ ಹಾಯ್ ಗಾಯ್ಸ್ ಎಲ್ರು ಹೇಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅನ್ಕೋತೀರಿ ಹಂಗ ಆರಾಮಿರ್ರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ನಾವೆಲ್ಲ ಹೊಂಟೇವ್ ಅಂತ ನಿಮ್ಗೆ ಹೇಳ್ತೀವಿ ಆದ್ರೆ ಈಗ ಹೇಳಲ್ಲ ನಾಳೆ ಹೇಳ್ತೀವಿ. ಬೆಳಗ್ಗೆ ತೋರಿಸ್ತೀವಲ್ಲ ಅಂತೆ ಸ್ಟೇ ಟ್ಯೂನ್ ಆಗಿರ್ರಿ. ಆಗ್ತಿರ್ತಾವ ಸ್ಟೇ ಟ್ಯೂನ್ ಆಗಿರ್ರಿ. ನಾಳೆ ತೋರಿಸ್ತೀವಿ. 1 minute later. ಫಸ್ಟ್ ಸ್ಟಾಪ್ ಗುಡಾ ಕ್ರಾಸ್ ಊಟ ಗಿಟ ಎಲ್ಲ ಮಾಡೇವಿ. ಇನ್ನ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಬಸ್ ಸ್ಟೇ ಟ್ಯೂನ್ ಆಗಿರಿ. ನಾಳೆ ಬೆಳಗ್ಗೆ ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ನೆಕ್ಸ್ಟ್ ಸ್ಟಾಪ್ ನಾನು ಹೇಳ್ತೇನೆ ಕೇಳ ಶಿರ್ಸಿ ಹೋಗ್ತೇವೆ ನಾವು. ಇಲ್ಲದಾರ ಬೆಂಕಿ ಬವಾಲ ಈಗ ಸ್ವಲ್ಪ ಮುಂದೆ ಬಂದೀವಿ. ಅಲ್ಲಿ ದರ್ಶನ ತೊಗೊಳಕತ್ತೀವಿ. ಎಲ್ಲಾರು ಇಲ್ಲಿ ವಾಡಿಕೆ ಪ್ರಕಾರ ದರ್ಶನ ತಗೊಳ್ಬೇಕ. ಈಗ ಟೈಮ್ ಕರೆಕ್ಟ್ 12:14 ಆಗೈತಿ. ನಾಳೆ ಬೆಳಗ್ಗೆ ಅಲ್ಲಿ ರೀಚ್ ಆಗ್ತೀವಿ. ಇವ ಡ್ರೈವರ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಸಾಗರ್ ಬೈ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ಒಂದೇ ಗೇರ್ ಎಷ್ಟ ಪೂರ್ತಿ 4ನೇ ಗೇರ್ ಒಳಗಡೆ ಅಂತ ಬಿಡಲ್ಲ ಎಂತ ಆಗಲಿ ಎರ್ಸ್ಕೊಂಡ್ ಬಂದ್ ನೋಡಿದಲ್ ನೀನು ಅಲ್ಲಿ ಏನ್ ಫರ್ಕ ಬಿದ್ದಿಲ್ಲ ನಮಗ್ ಸಡನ್ಲಿ ಅಲ್ಲೇ ಗಾಡಿ ಜಗ್ದಂಗ ಆತ ತಗೋ ಇಲ್ಲೇನೋ ಆತ್ ನೋಡ್ ಟೈಮ್ ಎಷ್ಟು ಅನ್ನೋದ್ ಪುರ್ಸೊತ್ತಿಲ್ಲ ಆಗ್ಲೇ ಆಗ ಅಂತ ಇನ್ನೊಂದ್ಸಲ ಜೈ ಶ್ರೀರಾಮ್. ಚಂದ ಹೋಗ್ಬೇಡ ಹಿಂದೆ ಕಾರ್ ಆಂಬುಲೆನ್ಸ್ ಬಂದ ಗಾಡಿ ಅದಾವ ಹಿಂದೆಲ್ಲ ಗಾಡಿ ಅದಾವ. ಟೈಮ್ 2:30 ಆಗೈತಿ ಗಾಯ್ಸ್. ಟೈಮ್ 2:30 ಆಗೈತಿ. ಏನೇನೇನ ಸೀನ್ ನಡೆಯತ್ತಾವ ಸುಳ್ಳಲ್ಲ ಕರೇನು. ಆಂಬುಲೆನ್ಸ್ ನೋಡೇನ ಆಗಲಿಂದ ಬಂದ ನಿಮ್ಗೇನ್ ಸುಳ್ಳು ಹೇಳಿ ನಾವ್ ಇದು ಮಾಡಂಗಿಲ್ಲ. ಕರೆ ಆಗಿದ್ ಸೀನ್ಸ್ ಮುಂದೇನಾಗತ್ತೆ ಗೊತ್ತಿಲ್ಲ. ಟಾರ್ಚ್ ಬಂದ್ ಮಾಡೆ 2 hours later. ತಂಡಿಲ್ಲ ನಿದ್ದೆ ಬರತ್ತವ. ಅದನ್ನ ಚಾಯ್ ಬಿಡ ಈಗಿಲ್ಲ ಅಲ್ಲ ಐತೆ. ನಿಮ್ಮ ಹೆಸರು Day tomorrow. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬಂದು ಜಸ್ಟ್ ರೀಚ್ ಆಗಿವಿ. ಟೈಮ್ ನೋಡ್ಬೋದು 9:57. ನಿನ್ನೆ ನೈಟ್ 11 ಗಂಟೆಗೆ ಬಿಟ್ಟಿದ್ವಿ. ಇವಾಗ ಬಂದು ರೀಚ್ ಆಗಿವಿ. ಇಲ್ಲಿವರೆಗೂ ನೋಡಿರಿ ಅಂತಂದ್ಮೇಲೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾವೆಲ್ಲಿ ಬಂದೇವೆ ಅಂತೇಳಿ. ಇವಾಗೇನಿಲ್ಲ, ರೂಮ್ ಬುಕ್ ಮಾಡೋದ. ರೂಮ್ ಬುಕ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋದ. ದರ್ಶನ ಮಾಡೋ ಟೈಮ್ನಾಗ ಸಿಗ್ತೇನೆ. 2 hours later. ಈಗ ಜಸ್ಟ್ ರೆಡಿ ಆಗಿವಿ. ಇಲ್ಲಿಂತ್ರ ಒಂದ್ 2 ಕಿಲೋಮೀಟರ್ ಹಿಂಗ ಮುಂದೆ ಹೋತಂತಂದ್ರೆ ನಮ್ದು ಧರ್ಮಸ್ಥಳದ ಗುಡಿ ಸಿಗ್ತೈತಿ. ಆ್ಯಂಡ್ ಈಚೆ ಕಡೆ ನೋಡಿದ್ರೆ ನಮ್ಮ ಲಾಡ್ಜ್ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಹಿಡ್ದೇವಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಅಲ್ಲಿ ರೂಮ್ ಅದು ಸಿಗ್ಲಿಲ್ಲ. ಸೊ ಅದ್ರ ಸಂಬಂಧ ಇಲ್ಲಿ ಬಂದು ಹಿಡ್ದೇವಿ. ರೂಮ್ ಅಂತೂ ಚಲೋ ಐತಿ. ಅದು ನಮ್ಮ ಕಾರ್ನಾಗ ಅಲ್ಲಿ ತನೀಶ್ ಅವ್ರು ಎಲ್ಲಾರು ಅದಾರ. ಸೊ ಇಲ್ಲೆಲ್ಲ ನೋಡ್ಬೋದು. ನಮ್ಮ ವಿಕ್ರಾಂತಣ ಇವ ದೇವ್ರಿಗೆ ಬೇಡ್ಕೊಂಡಿದ್ದ ಕೂದ್ಲಾ ಕೊಟ್ಟಾನ. ಅವನು ತನೀಶ್ನು ಬೇಡ್ಕೊಂಡಿದ್ದ, ಅವ ಕೂದ್ಲಾ ಕೊಟ್ಟಿಲ್ಲ. ಎಷ್ಟು ಒಂದು 5 ಕಡೆನೇ ಎಷ್ಟು ಕೂದ್ಲಾ ತೆಗಿಸಿದ್ರೆ ಯಾವುದೋ ಒಂದು ಬೇಡ್ಕೊಂಡಿದ್ದ ಅಂತ ಅದ್ರ ಸಂಬಂಧ ತೆಗ್ಸಾರ. ಸೊ ಏನಿಲ್ಲ, ಅಲ್ಲಿ ಮಟ್ಟ ಹೋಗ್ತೀವಿ. ಬೆಳಗ್ಗೆ ಅಂತೂ ನಾಷ್ಟ ಮಾಡೀವಿ. ಒಂದು 7 ಗಂಟೆ ಸುಮಾರು ನಾಷ್ಟ ಮಾಡೀವಿ. ಹೊಟ್ಟೆ ಸಾಕೈತಿ. ದರ್ಶನ ಮಾಡ್ತೀವಿ. ದರ್ಶನ ಮಾಡಿ ಅಲ್ಲೇ ಪ್ರಸಾದ ಇತ್ತಂದ್ರೆ ಪ್ರಸಾದ ತಿಂತೀವಿ. ಪ್ರಸಾದ ತಿಂದ ಮುಂದೆ ಏನೇನಾಗ್ತೈತಿ ಏನೇನಿಲ್ಲ ಅಂತ ತೋರಿಸ್ತೀನಿ. ಸೊ ಇವಾಗ ಅಲ್ಲಿ ಹೋಗಿ ದರ್ಶನ ಮಾಡೋ ಟೈಮ್ನಾಗ ಏನಾರು ಫೋನ್ ಯೂಸ್ ಮಾಡೋಕೆ ಅಲಾವ್ ಇತ್ತಂತಂದ್ರೆ ನಿಮಗೆಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಕೂದಲ ಕೊಡೋ ಟೈಮ್ನಾಗಂತೂ ಒಟ್ಟ ಅಲಾವ್ ಇದ್ದಿದ್ದಿಲ್ಲ. ಫೋನ್ ಹಿಡಿದ್ರೆ ಭಯ ಆಗ್ತಿದ್ರೆ. ಸೊ ಅದ್ರ ಸಂಬಂಧ ಏನು ತೋರ್ಸೋಕ್ಕಾಗಿಲ್ಲ. ಏನು ತಿಳ್ಕೊಬೇಡ್ರಿ. ಸೊ ಸ್ಟೇ ಟ್ಯೂನ್ ಆಗಿರ್ರಿ. ನೀ ಏನು ಬೇಡ್ಕೊಂಡಿದ್ದಿ? ಪಂಚಮುಡಿದ 5 ಕೂದಲ ಕೊಟ್ಟೇನ ಅಲ್ಲ ಅವ್ನು ತೊಂದೇನೆ ಆಗಲೇ ಪೂರ್ತಿ ತಗ್ಸಿದ್ದೆ. ನೀ ಏನ್ ಹೆರಕೆ ಮುಡಿ ಹಂಗಲ್ಲ, ಕೂದಲ ಪೂರ್ತಿ ಕೊಟ್ಟಲ್ಲ. ಇದ್ರದ್ದು ಬೇರೆ ಇರ್ತೈತಿ, ಅದು 5 ಫೋಟೋ ಬೇರೆ ಇರ್ತಲ್ಲ. ಆರಾಮಿದ್ದಿಲ್ಲ ಆರಾಮಾಗ್ಲಿ ಅಂತೇಳಿ ಬೇಡ್ಕೊಂಡಿದ್ದೇನೆ. ಅದಕ್ಕೆ ಪೂರ್ತಿ ಕೊಟ್ಟೇನೆ. ಇವ ನೋಡ್ರಿ, ಇವ 5 ಕಡೆ ತಕ್ಷಣ ಇಲ್ಲೊಂದು ಅಲ್ಲೊಂದು ಬಟ್ 5 ಕಡೆ ತಕ್ಷಣ ಇವ ಇದ್ರಾಗ ತಗ್ಸಿದ್ದೆ. ನೀ ಅದಾಗ ತಗ್ಸಿದ್ದಿ? ಮಂತ್ರಾಲಯದಾಗ ಇವನು ಬೇಡ್ಕೊಂಡ್ ತಗ್ಸಿದ್ದ. ಇವ್ ಸ್ವಲ್ಪ ಹಂಗದ ಏನಾರ ಒಂದ್ ಮಾಡ್ಬೇಕು ಅನಸ್ತೈತೆ ಅಂದ್ರೆ ಮಾಡಿ ಬಂದ್ಬಿಡ್ತಾನೆ. ಯಾರ್ದು ಏನ್ ಕೇಳಂಗಿಲ್ಲ. ಸ್ವಲ್ಪ ಬೇರೆನದ ನಾವ. ಇವ್ರು ನಮ್ ಡ್ರೈವರ್ ಇವ್ರು ನಮ್ ಬ್ರದರ್, ನಮ್ ತನೀಶರ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಎಸ್, ಗುಡಿ ಮುಂದೇವಿ. ಅಲ್ಲಿ ನಮ್ಮ ಕಾರ್ ಹಚ್ಚಿವಿ. ಅಲ್ಲಿ ಒಳಗೆ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲೇ ಐತಿ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೋರಿ. ನೋಡಿದ್ರೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ದರ್ಶನ ಮಾಡ್ಕೋರಿ. ಮಂಜುನಾಥ ಸ್ವಾಮಿದೆ. ಇಲ್ಲೆಲ್ಲ ನೋಡ್ಬೋದ. ಕಲ್ಲಿನ ರಥ ಅದಾವ, ಯಾವ್ದ್ಯಾವ್ದೋ ಗುಡಿದೆ ಅದಾವ. ಅವನ್ನೆಲ್ಲ ಓದ್ಕೊಂಡು ಕುಂತ್ರ ಆಗಂಗಿಲ್ಲ. ಇದು ಅಮೃತೇಶ್ವರ ರಥದಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಎಲ್ಲ ಕಲ್ಲಿನ ರಥ ಅದಾವ. ಎಲ್ಲ ಹಳೆ ಶಿಲಾಯುಗದಿವ.
ಸೊ ಎಲ್ಲ ನೋಡ್ಬೋದು ಇಲ್ಲೇ ದರ್ಶನ ಅದ ತಗೋರಿ. ಸ್ವಲ್ಪ ಇನ್ನೂ ಮುಂದೆ ಹೋಗೋಣ, ಮುಂದೆ ಹೋದಾಗ ತಗೋರಿ. ಇವಾಗ ಜಸ್ಟ್ ಇಳಿದೇವಿ, ಫಸ್ಟ್ ದರ್ಶನ ತಗೊಂಡೆ ಆಮೇಲೆ hours later. ದರ್ಶನ ಅಂತ ಆಯ್ತು ಒಳಗೆ. ಇವತ್ತಂತೂ ಭಾಳ ಜಲ್ದಿನ ಆಯ್ತು, ಯಾಕಂತಂದ್ರೆ ಗದ್ಲ ಅಂತೂ ಏನಿದ್ದಿದ್ದಿಲ್ಲ. ಸೀದಾ ಡೈರೆಕ್ಟ್ ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಇಲ್ಲಿ ಒಳಗೆ ಗಂಡು ಮಕ್ಕಳಿಗೆ ಟೀ ಶರ್ಟ್ ಗಿಟ್ ಏನು ಅಲಾವ್ ಇರಂಗಿಲ್ಲ. ಬರೇ ಮೊದಲೇ ಹೋಗ್ಬೇಕಾ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕೆಳಗೆ ಹೋಗ್ಬೇಕು. ನಾ ಹಂಗ ಬರೇ ಮೇಲೆ ಹೋಗ್ಬೇಕು. ಹೋಗಿ ದರ್ಶನ ಅಂತ ತಗೊಂಡ್ವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಿಡ್ಕೊಂಡಿವಿ. ಒಳಗೆ ಫೋನ್ ಅಲಾವ್ ಇದ್ದಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಸಾಧಾರಣ ದೇವಾಲಯ ಎಲ್ಲಿದೆ ಒಳಗೆ ಭಾಳ ಅಂದ್ರೆ ಭಾಳ ಫುಲ್ ಸೆಕ್ಯೂರಿಟಿ ಇತ್ತು. ಇಲ್ಲಿ ಈಚೆ ಕಡೆ ಬರ್ತಕ್ಕಂಥ ಹೊರನಾಡು ಆಗಿರ್ಬೋದು, ಸೌತಾಡಕ ಆಗಿರ್ಬೋದು, ಗಣಪತಿ ಇದೆ, ಮತ್ತು ಶೃಂಗೇರಿ ಇತ್ತಾಗೆಲ್ಲ ಒಟ್ಟು ಅಲಾವ್ ಇರೋಂಗಿಲ್ಲ. ಸೊ ನಾ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಅನ್ನಪ್ರಸಾದ ಸೇವನೆ ಮಾಡೋದು ಜಾಗ ಅಲ್ಲಿ ಹೋಗಿ ಅನ್ನಪ್ರಸಾದ ಸೇವನೆ ಮಾಡಿ ಇಲ್ಲಿಂದ ಸ್ಕಿಪ್ ಆಗ್ತೀವಿ. ಸೊ ಸ್ಟೇಟಿವ್ನ ಆಗಿರಿ, ಮುಂದೆ ಏನಾಗ್ತದೆ ಅಂತ ಹೇಳ್ತೀನಿ. ಪ್ರಸಾದ ಪಟ್ ಮುಗಿಸೀವಿ. ಹಂಗೆ ಪ್ರಸಾದ ಅಮೃತ ಇದ್ದಂಗಿತ್ತ. ಇವತ್ತು ಯಾಕೆ ಶುಕ್ರವಾರ ಇವತ್ತು ಒಟ್ಟ ಗದ್ದಲ ಇಲ್ಲ. ನಾಳೆ ನಾಡ್ದ ಇಲ್ಲ ಸೋಮವಾರ ಬಂದಿದ್ವಿ ಅಂತಂದ್ರೆ ಭಾಳ ಸಿಕ್ಕೋತಿದ್ವಿ. 4-5 ತಾಸು ಆಗ್ಬೋದಿತ್ತು, ಅಂದ್ರೆ ಸಂಜೆ ಮಟನೂ ಆಗ್ಬೋದಿತ್ತು. ಇವತ್ತು ಯಾಕೆ ನಮ್ಮ ಪುಣ್ಯಕ್ಕೆ ಪ್ರಸಾದನೂ ಜಲ್ದಿ ಆಯ್ತು, ಹಂಗೆ ದರ್ಶನೂ ಜಲ್ದಿ ಆಯ್ತು. ಮತ್ತು ಅದ್ರಾಗ ಪ್ರಸಾದ ಇನ್ನೂ ಸ್ಪೀಡ್ನೇ ಹಾಕತ್ತಿದ್ರು ಅವ್ರೆ. ನಾವು ಅದ್ರಾಗ ಸ್ಪೀಡ್ನ ಹೊಡೆದು ಎದ್ದು ಬಂದ್ವಿ. ಇನ್ನು ಮುಂದೆ ಏನೇನು ಪ್ಲ್ಯಾನ್ ಐತೆ ನನಗೂ ಗೊತ್ತಿಲ್ಲ. ಇವ್ರ ನಮ್ಮ ಎಲ್ಲ ಗೈಡರ್ ಎಲ್ಲ ಇವ್ರ ಮ್ಯಾಗ ಬಿಟ್ಟಿದ್ದೀವಿ. ಸ್ಟೇಟಿವ್ನಾಗಿರಿ. Hours later. ನಾವು ಬಂದಿವಿ ಗಣಪತಿ ಗುಡಿಗೆ. ಧರ್ಮಸ್ಥಳದಿಂದ ಕರೆಕ್ಟ್ ಒಂದು 22 ಕಿಲೋಮೀಟರ್ ಆದ್ಮೇಲೆ ಸೌತಾಡ್ ಗಣಪತಿ ಅಂತ ಬರುತ್ತೆ. ಇಲ್ಲಿ ಬಂದ ದರ್ಶನ ಮಾಡ್ಕೊಂಡು ಹೋಗ್ರಿ. ಒಂದು 800 ವರ್ಷದ ಹಿಂದಿನ ಇರ್ಬೋದು ಅನಿಸ್ತೈತಿ ನನಗನ್ಸಿದ ಪ್ರಕಾರ. ಓದಿದ ಪ್ರಕಾರ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಭಾಳ ಪವರ್ಫುಲ್ ಗಣಪತಿ ಐತಿ. ಏನಾದರೂ ಬೇಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಬಂದು ಗಂಟೆ ಕಟ್ಬೋದು, ಗಂಟೆ ಕಟ್ಕೊಂಡು ಬೇಡ್ಕೋಬೋದು. ಪವರ್ಫುಲ್ ಗಣಪತಿ ಐತಿ. ಗಣಪತಿ ಬ್ಯಾಕ್ ಸೈಡ್ ಒಂದು ಮಳೆ ಬಿದ್ದೈತಿ. ಮಳೆ ಬಿದ್ದಿದ್ದಕ್ಕ ಶಿವ ಪಾರ್ವತಿ ಕುಂತೋರ್ಗತಿ ಆಗಿರ್ತೈತಿ. ಅಂದ್ರ ಮುಂದ ಗಣಪತಿ ಕುಂತೈತಿ, ಹಿಂದ ಶಿವ ಮತ್ತ ಪಾರ್ವತಿ ಕುಂತಾಗ ಐತಿ. ತಂದೆ ತಾಯಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇದು ಮಿರಾಕಲ್ ಆಗೈತೆ ನೋಡಿ. ಎಲ್ಲಿ ನೋಡ್ತೀರ ಅಲ್ಲಿ ಮಳಿ ಬರೀ ತೋರ್ಸ್ಕೊಂಡು ಅಡ್ಡಾಡೋದಾಗೈತಿ. ಎಲ್ಲಿ ಬೇಕಲ್ಲಿ ತೋರ್ಸ್ಕೊಂಡು ದರ್ಶನ ಮಾಡೋದಾಗೈತಿ. ಫಸ್ಟ್ ಅಲ್ಲಿ ಧರ್ಮಸ್ಥಳದಾಗ ಆತ. ಧರ್ಮಸ್ಥಳದಾಗ ದರ್ಶನ ಮಾಡ್ಕೊಂಡು ಹೊರಗೆ ಬಿದ್ದ ತಕ್ಷಣ ಮಳಿ ಫುಲ್ ಜೋರ. ಇವಾಗ ಇಲ್ಲಿ ಸೌತಾಡಕ್ಕೆ ಬಂದೇವು. ಸೌತಾಡದಾಗಂತೂ ಫುಲ್ಲು ಮಳಿ ಐತಿ, ಇಲ್ಲೂ ಮಳಿ ಐತಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಪೂಜಾ ಸಾಮಗ್ರಿಗಳು ತೊಗೊಳತ್ತಾರ. ಕಾರ್ ಗೀರಿಗೆ ಅದ ಕಟ್ಟೋದು, ಸಣ್ಣ ಹುಡುಗರು ಆಟಿಕೆ ಸಾಮಾನೆಲ್ಲ ತೊಗೊಳತ್ತಾರ. ಕುಕ್ಕೆ ಸುಬ್ರಹ್ಮಣ್ಯ ಸಿಗ್ತೇನೆ. ಸೊ ಅಲ್ಲಿ ಮಟ್ಟ ಸ್ಟೇಟ್ಯೂನಾಗಿರಿ. ಹಗಲೆಲ್ಲ ಸ್ಟೇಟ್ಯೂನ್ ನಾತೀನಿ. ಏನಿಲ್ಲ, ಇನ್ನೂ ಅಡ್ಡಾಡೋದು ಭಾಳ ಐತಿ. ನಾನು ಫಸ್ಟಿಗೆ ದೇವ್ರು ಎಲ್ಲೆಲ್ಲಿ ಅಡ್ಡಾಡ್ತೀವಲ್ಲ ಅದೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದನ್ನೆಲ್ಲ ನೋಡ್ಕೊರಿ ಅಂತ ಬೇಕಾದ್ರೆ ನೆಕ್ಸ್ಟ್ ಲಾಗ್ ಒಳಗೆ ಏನದ ಫಾಲ್ಸ್ ಅವೆಲ್ಲ ಏನಾದಿತ್ತು ಅಂತಂದ್ರೆ ಅದ್ರೊಳಗೆ ಅಡ್ಡಾಡಿ ಅಲ್ಲಿದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಅಂತ. ಇಲ್ಲಿದಷ್ಟು ನೋಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂವರೆಗೂ ನಾನು ನಿಮ್ಗೆ ಒಟ್ಟ ಕೇಳಿಲ್ಲ, ಇವಾಗ ಕೇಳತ್ತೀನಿ. ಕೇಳಕ್ಕೂ ಒಂದು ಟೈಪ್ ಅನ್ಸಾತೈತಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಥ್ಯಾಂಕ್ ಯು. ವ್ಯೂ ಪಾಯಿಂಟ್ ನೋಡ್ರಿ, ದೊಡ್ಡ ಪೋಡ್ ಅಲ್ಲೋಲ್ ಕಲ್ಲೋಲ್. ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಇನ್ನೊಂದು ಬಂದ್ವಿ. ಟೈಮ್ 5:35 ಆಗೈತಿ ಕರೆಕ್ಟ್. ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಹೋಗಿ ದರ್ಶನ ತಗೋತೀವಿ. ದರ್ಶನ ತೊಗೊಂಡು ಸೀದಾ ರೂಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಯಾಕಂತಂದ್ರೆ ಇವತ್ತಿಂದ ಇಲ್ಲಿಗೆ ಕ್ಲೋಸ್ ಮಾಡ್ಬೇಕಂತ ಐತಿ. ಇದು ಮುಗಿಸಿ ಇನ್ನೂ ನಾವು ಎಷ್ಟು 56 ಕಿಲೋಮೀಟರ್ ಇಲ್ಲಿಂದ ಧರ್ಮಸ್ಥಳ ಐತಿ. ಧರ್ಮಸ್ಥಳದಾಗ ನಮ್ಮ ರೂಮ್ ಐತಿ. ಅಲ್ಲಿ ಹೋಗಿ ನಾವು ಸ್ಟೇ ಮಾಡ್ಬೇಕು. ಅಲ್ಲಿ ಹೋಗಿ ಸ್ಟೇ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾಳೆ ಡೇ 2 ಬ್ಲಾಗ್ ಮಾಡ್ಬೇಕಂತ ಐತಿ. ಮಾಡ್ತೀನಿ. ಇದು ಡೇ 1 ಒಳಗೆಲ್ಲ ಪೋಸ್ಟ್ ಆಗುತ್ತೆ. ಡೇ 2ದಾಗ ಫಾಲ್ಸ್ ಗಿಲ್ಸ್ ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ತೋರಿಸ್ತೀನಿ, ಕವರ್ ಮಾಡ್ಕೋತೀನಿ. ಸೊ ಅಲ್ಲಿ ಮಟ್ಟ ಇದು ನೋಡಿ ಎಂಜಾಯ್ ಮಾಡ್ಕೊರಿ. ದರ್ಶನ ಮಾಡಿದ್ವಿ, ದರ್ಶನ ಮಾಡ್ಕೊಂಡು ಬರೋಂತಾಡ್ರಿ. ವ್ಯೂ ಪಾಯಿಂಟ್ ನೋಡ್ರಿ, ಅದು ದ್ವಾರ ಬಾಕ್ಲ ಮ್ಯಾಗ ಗ್ರೀನ್ರಿ, ಅದ್ರ ಮ್ಯಾಗ ಫಾಗ್ ಫುಲ್ ಒಂದು ಟೈಪ್ ಸ್ವರ್ಗಕ್ಕೆ ಅಡ್ಗೇನ ಆಕಾಶದಾಗ ಇದೀವಿ ಅಂತ ಅನ್ಸಾತೈತಿ. ಈ ಕ್ಲೈಮೇಟ್ನಾಗ ಬಂದೇವಲ್ಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಸ್ತ್ ಕಾಣತೈತಿ. ನಾವು ಬಂದಿದ್ದೆ ಯಾವಾಗ ಅಂತಂದ್ರೆ ನಾವು ಬಂದು ಹೋಗಿ ಒಂದು 2 ವರ್ಷ ಆಗಿರ್ಬೋದು. ಇವತ್ತು ಏನೇನು ಅಡ್ಡಾಡೇವಲ್ಲ ಎಲ್ಲ ಕಡೆನೂ ಬಂದು 2 ವರ್ಷ ಆಗಿರ್ಬೋದು. ಈಗ ಒಂದೂವರೆ ತಿಂಗಳು 2 ತಿಂಗಳು ಆಗೈತಿ ನಾವು ಬಂದು ಹೋಗಿ. ನಾ ಮತ್ತೆ ರಿಟರ್ನ್ ಈ ಕ್ಲೈಮೇಟ್ ಒಳಗೆ ಬಂದೇನಿ. ಈ ಕ್ಲೈಮೇಟ್ನಾಗ ಅಂತೂ
ಮಾತಾ ಬರತ್ತಿಲ್ಲ. ಭಾಳ ಮಸ್ತ್ ಐತಿ. ಒಳಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಟೈಮಿಗೆ ಬರ್ಬೇಕಂದ್ರ ರೇನ್ಕೋಟ್ ಹಾಕೊಂಬರ್ರಿಪ್ಪ. ಯಾಕಂದ್ರ ಮಳಿ ಒಳಗೆ ತೋರ್ಸ್ಕೊಂಡ್ ನೋಡ್ಬೇಕು ನೀವು ಎಲ್ಲ ಪ್ಲೇಸ್ ಅಂತಂದ್ರೆ ರೇನ್ಕೋಟ್ ಅಂದ್ರೆ ವಾಟರ್ ಪ್ರೂಫ್ ಇದೆ ಡ್ರೆಸ್. ನಿಮ್ಗೆ ಸೇಫ್ಟಿ ಇರುತ್ತೆ. ಆಮೇಲೆ ನೋಡ್ಕೊಂಡು ಆರಾಮ್ ಇರೋದಿಲ್ಲ, ಅವೆಲ್ಲ ಸೀನೆ ಬರಂಗಿಲ್ಲ. ಆರಾಮ್ ಸಿರಿ ಕಾರ್ನೇ ಬತ್ತಂತ್ರ ಅಂದ್ರು ಒಂದು ಛತ್ರಿಯರ್ ಆಗ್ಲಿ ಇಲ್ಲ ಅಂದ್ರೆ ರೇನ್ಕೋಟ್ ಆಗ್ಲಿ ತೊಗೊಂಬರ್ರಿ. ಯಾಕಂದ್ರೆ ದರ್ಶನ ಮಾಡಕ್ ಕಾರ್ ದೂರ ಪಾರ್ಕಿಂಗ್ ಮಾಡಿದ್ರು ನಡ್ಕೊಂಡು ಹೋಗಿ ದರ್ಶನ ಮಾಡ್ಬೇಕಾಗತ್ತೆ. ಅಲ್ಲಿ ಮಟ್ಟ ನೀವು ಸೇಫ್ ಆಗಿರ್ತೀರ ಅನ್ನೋ ಕಾರಣ ಕೇಳತ್ತೀನಿ. ಓಕೆ, ಇನ್ನೊಂದ್ಸತಿ ನೋಡ್ಕೊಂಬಿಡ್ರಿ ಕ್ಲೋಸ್ ಅಪ್ ಒಳಗೆ. ಒಳಗೆ ಕ್ಯಾಮ್ರಾ ಅಲಾವ್ ಇಲ್ಲ ಅಂತ ನಿಮ್ಗೆ ಫಸ್ಟ್ ಹೇಳಿದ್ದೆ. ಮತ್ತು ಹಗಲೆಲ್ಲ ಏನು ಹೇಳಂಗಿಲ್ಲ. ಕ್ಯಾಮ್ರಾ ಅಂತೂ ಅಲಾವ್ ಇಲ್ಲ. ದರ್ಶನ ಮಾಡಿದ್ವಿ. ದರ್ಶನ ಚಲೋ ಆಯ್ತು. ದರ್ಶನ ಆದ ತಕ್ಷಣ ಈಗ ಸೀದಾ ರೂಮ್ ಕಡೆ ಹೋಗೋ ಪ್ಲ್ಯಾನ್ ಐತಿ ಅನ್ನೋಕೇನೋ ರೂಮ್ ಕಡೆನೂ ಹೋಗ್ಬೇಕು. ಬೇರೆ ಕಡೆ ಅಂತ ಹೋಗಕ್ಕೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಟೈಮ್ ಕೂಡ ಓವರ್ ಆಗೈತಿ. 6:30 ಮ್ಯಾಗ ಆಗಿ ಬಂದೈತಿ. ಒಂದು ತಾಸು ಅದು ಒಳಗೆ ಬಂದು ನಾವು ಸೀದಾ ಹೋಗಿ ಕಾರ್ನಾಗ ಕುಂತ ಸೀದಾ ರೂಮಿಗೆ ಹೋಗಿ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಏನಾರ ಚಲೋ ಅನ್ಸಿತ್ತಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಯಾವತ್ತೂ ನಾ ಕೇಳಿಲ್ಲ ಏನಾರ ಮಾಡ್ರಿ ಅಂತೇಳಿ. ಇವಾಗ ನಾ ಅದಕ್ಕೆ ಯಾವತ್ತು ಕೇಳತ್ತೀನಿ ಅಂತ ಸ್ವಲ್ಪ ತಿಳ್ಕೊರಿ. ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದ ಟಾರ್ಗೆಟ್ ಒಂದು 1500 ಸಬ್ಸ್ಕ್ರೈಬರ್ಸ್. ನಂದು ಎಷ್ಟು ಸಬ್ಸ್ಕ್ರೈಬರ್ ನನಗೂ ಗೊತ್ತಿಲ್ಲ. ಇನ್ನೂ 200 ಇರ್ಬೋದು ಮೋಸ್ಟ್ಲಿ. 1500 ಐತಿ. ಇನ್ನೊಂದು 1300 ಸಬ್ಸ್ಕ್ರೈಬರ್ಸ್ ಮಾಡಿರಿ. ಪಟ್ ಮಾಡಿ ಶೇರ್ ಮಾಡಿರಿ. ನೀವು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಮಾಡಕ್ಕೆ ಹೇಳ್ರಿ. ಆ್ಯಂಡ್ ಸಪೋರ್ಟ್ ಮಾಡಿರಿ. ಇನ್ಸ್ಟಾದಾಗ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ಇದ್ರಾಗೂ ಸಪೋರ್ಟ್ ಮಾಡಿರಿ. 1 minute later. ಮತ್ತೆ ಅದಕ್ಕೆ ಬಂದು ಅನ್ನತ್ತೀರನೆ ಏನಿಲ್ಲ. ಕುಕ್ಕೆಲಿಂತ್ರ ಇವಾಗ ಬಂದಿವಿ. ಅಣ್ಣ ಟೈಮ್ ಎಷ್ಟತ್ತೆ? 9:20 ಆಗಿ ಬಂತೆ. ಊಟ ಆಯ್ತಿಲ್ಲ ಅದಕ್ಕೆ ತಡಿ ಸ್ವಲ್ಪ. 9:20 ಆಗಿ ಬಂತೆ. ಗುಡಿಗೆ ಹೋಗ್ಬೇಕಂತ ಮಾಡಿದ್ವಿ. ಗುಡಿಯಾಗ ಊಟ ಸಿಗ್ತೈತಿಲ್ಲ ಅಂತ ಡೌಟ್ ಬಂದು ಅದ್ರ ಸಂಬಂಧ ಹೊರಗೆ ಊಟ ಕಟ್ಟಿಸ್ಕೊಂಡಿವಿ. ಊಟ ಕಟ್ಟಿಸ್ಕೊಂಡು ಹೋಗಿ ಊಟ ಮಾಡಿ ಮಕ್ಕಳು ಅಷ್ಟೇ ಉಳ್ದೈತಿ. ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗೈತಿ ಎಲ್ಲರಿಗೂ. ಹೋಗಿ ಊಟ ಮಾಡಿ ಸಿಗಂಗಿಲ್ಲ. ಬಾಯ್ ಗುಡ್ ನೈಟ್. ನೋಡ್ಬೋದು 4 ಬೆಡ್ ಅದಾವು. 2 ಸಿಂಗಲ್ 2 ಡಬಲ್ 6 ಮಂದಿ ಇದೆ. ರೂಮ್ ಅಂತೂ ಫುಲ್ ಕಂಫರ್ಟೇಬಲ್ ಐತಿ. ಹೆಂಗೈತಿ ಮಾವ ರೂಮ್? ಚೊಕ್ಕ ಐತಿ. ಸ್ವಲ್ಪ ನಮ್ಮ ಬ್ರದರ್ ಇವತ್ತು ಫುಲ್ ಗಿಮೆಂಟ್ ಎಲ್ಲ ಇದು ಮಾಡ್ಕೊಂಡ್ಬಿಟ್ರೆ. ರೂಮ್ನಾಗ ಇದು ಒಂದು ಐತಿರಪ್ಪ. ಇದು ಬಂದ್ ಮಾಡಿ ಇದು ತೆಗದೆ ಅಂತಂದ್ರೆ ಲೈಟ್ ಆಫ್ ಆಗುತ್ತೆ. ವಾಪಸ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಫಸ್ಟ್ ಟೈಮ್ ನೋಡೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸೊ ಫ್ಯಾಮಿಲಿ ಇಲ್ಲಿಗೆ ಮುಗಿಸ್ತೀವಿ. ಊಟ ಮಾಡ್ಕೊಂಡು ಎಲ್ಲ ಮುಕ್ಕೋತೀವಿ. ವಿಡಿಯೋ ಲೈಕ್ ಆಗಿದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋ ಲೈಕ್ ಆಗಿಲ್ಲಪ್ಪ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಪರವಾಗಿಲ್ಲ. ಫಸ್ಟ್ ಟೈಮ್ ವಿಡಿಯೋ ಮಾಡೀನಿ. ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ಯಾಕಂತಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಫಸ್ಟ್ ಟೈಮ್ ಮಾಡೀನಿ. ನನಗೂ ಭಾಳ ಹೆದರಿಕೆನೂ ಬರತ್ತಿತ್ತು ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡಕ್ಕೆ. ಇನ್ನೊಂದು ನನಗೆ ಅಷ್ಟು ಐಡಿಯಾನು ಇದ್ದಿದ್ದಿಲ್ಲ. ಏನು ಬಿಡ್ಬೇಕು ಅಂತ ಕೇಳಾತನೂ ಇದ್ದಿದ್ದಿಲ್ಲ. ಅದ್ರಾಗ ಒಂದು ಫುಲ್ ಕಂಟಿನ್ಯೂ ಮಳೆ ಒಂದು ಪ್ರಾಬ್ಲಮ್. ಅದ್ರಾಗ ಇನ್ನೊಂದು ನನ್ನ ಫೋನಿನ ಸ್ಟೋರೇಜ್. ಯಾಕಂದ್ರೆ ನನಗೆ ಗೊತ್ತಿದ್ದಿಲ್ಲ ಐಡಿಯಾ ನಾ ಹಿಂಗೆ ಮಾಡ್ತೀನಿ ಅಂತಂದು. ಹೆಂಗೆ ಬರ್ತಾ ಪ್ಲ್ಯಾನ್ ಹಾಕೊಂಡು ಬ್ಲಾಗರ್ ಮಾಡೋದು ರೆಡಿ ಅಂತಂದು ಮಾಡಿದ್ವಿ. ಸೊ ಬ್ಲಾಗ್ ಮಾಡೋಕ್ಕೆ ಕಾರಣ ಏನಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗತ್ತೈತಿ. ಅದರೊಳಗೆ ಬ್ಲಾಗ್ ಬರಲ್ಲ, ಗೇಮಿಂಗ್ ರಿಲೇಟೆಡ್ ವಿಡಿಯೋಸ್ ಬರ್ತಾವೆ. ಎಲ್ಲ ಗೇಮಿಂಗ್ ರಿಲೇಟೆಡ್, ಫ್ರೀ ಫೈರ್ ಆಗಿರ್ಬೋದು, ಪಬ್ಜಿ ಆಗಿರ್ಬೋದು, ಯಾವ್ದಾರ ಮತ್ತೊಳ್ಳೆ ಹಾರರ್ ಗೇಮ್ಸ್ ಆಗಿರ್ಬೋದು, ಯಾವ್ದಾರಾಗಲಿ ಫ್ರೀ ಫೈರ್ ರಿಲೇಟೆಡ್ ಗೇಮ್ಸ್ ರಿಲೇಟೆಡ್ ಬರ್ತಿರ್ತಾವೆ. ಅದ್ರೊಳಗೆ ಸ್ಟಾರ್ಟಿಂಗ್ ಇದೊಂದು ದೇವ್ರದ್ದು ವಿಡಿಯೋ ಪೋಸ್ಟ್ ಮಾಡ್ಬೇಕಂತ ಮನಸ್ಸಿಗೆ ಅನ್ನಿಸ್ತೆ. ಹಂಗೆ ಧರ್ಮಸ್ಥಳಕ್ಕೂ ಬಂದಿದ್ವಿ ಟ್ರಿಪ್ಪಿಗೆ ಅಂತಂತಂದೆ. ನಮ್ಮ ಹೊಸ ಕಾರ್ ತೊಗೊಂಡಿದ್ದಕ್ಕೆ ಬಂದೇವಿ. ಸೊ ಓಕೆನಾ, ವಿಡಿಯೋ ಹೆಂಗಾಗೈತೆ ಅನ್ನೋದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಏನಾದರೂ ತಪ್ಪಿದ್ರು ಕೂಡ ಹೇಳ್ರಿ, ಅದನ್ನು ತಿದ್ದುಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್, ಲೈಕ್, ಫಾಲೋ. ಟೇಕ್ ಕೇರ್, ಲವ್ ಯು ಆಲ್. ಬಾಯ್.